ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನು ಮುಗೀತೀಗ? ಕರ್ತೃತ್ವಾಧಿಕರಣ. ಕರ್ತೃತ್ವಾಧಿಕರಣ ಮುಗಿದು ಜೀವನ ಕರ್ತೃತ್ವ ಇದೆ, ಆದರೆ ಏನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಮತ್ತು ಕರ್ತೃತ್ವದಲ್ಲೂ ತಾರತಮ್ಯ ಇದೆ. ಎಲ್ಲ ಜೀವರಲ್ಲೂ ಏನಿಲ್ಲ, ಒಂದೇ ರೀತಿ ಇವಂತಲ್ಲ, ಅವ್ರು ಮಾಡೋಕ್ಕೆ ಅವ್ರು ಮಾಡಬೇಕೇ ಹೊರತು ಎಲ್ಲರ ಕರ್ತೃತ್ವ ಒಂದೇ ರೀತಿ ಇಲ್ಲ, ತಾರತಮ್ಯ ಇದೆ. ಅಸ್ವಾತಂತ್ರ್ಯ ಮಾತ್ರ ಕಾಮನ್. ಇವಾಗ ಹೇಳಿದ್ನಲ್ಲ, ಕ್ಲಾಸ್ ಚೀಫ್ ಸೆಕ್ರೆಟರಿ ಇಸ್ ಆಲ್ಸೋ ಗೌರ್ಮೆಂಟ್ ಸರ್ವೆಂಟ್. ಚೀಫ್ ಸೆಕ್ರೆಟರಿ ಕೂಡ ಏನು ಹೆಸರು ಅದಕ್ಕೆ? ಗೌರ್ಮೆಂಟ್ ನಂಬರ್ 1 ಸರ್ವೆಂಟ್ ಅಷ್ಟೇ ಹೊರತು ಏನಲ್ಲ. ಅದಕ್ಕೆ ಮಹಾಲಕ್ಷ್ಮಿ ಕೂಡ ದೇವರಿಗೆ ದಾಸಿ. ಸಾನುರಾಗದಿಂದ ಹರಿಯ ತಾನೇ ಮಾಡೋದು. ಅಲ್ಲಿ ದೇವರ ಬಿಡಿದವರೆಲ್ಲ ಯಾವ ಗುಂಪಿ ಬರ್ತಾರೆ? ದಾಸೋಹ. ಭಾರಿ ಬೇರೆ ದೊಡ್ಡವರು ಸರ್ವೆಂಟ್ ಅಂತ ಹೆಸರಿದೆ. ಚೀಫ್ ಸೆಕ್ರೆಟರಿ ಎಕ್ಸಾಂಪಲ್ ಇಲ್ವ ಈಗ? ಅದರಲ್ಲಿ ಕಾರ್ಯಾಂಗದಲ್ಲಿ ಹೈಯೆಸ್ಟ್ ಅಂದ್ರೆ ಅದೇ ಪೋಸ್ಟ್. ಸ್ಟಿಲ್ ಅದೇನದು ಸರ್ವೆಂಟ್ ಹೊರತು ಬೇರೆ ಅಲ್ಲ. ಆ ಅರ್ಥದಲ್ಲಿ ಜೀವರಲ್ಲಿ ತಾರತಮ್ಯ ಇದೆ, ಭೇದ ಇದೆ, ತಾರತಮ್ಯ ಇದೆ, ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ. ಅಸ್ವಾತಂತ್ರ್ಯದಲ್ಲೂ ಕೂಡ ತಾರತಮ್ಯ ಇದೆ. ಅಂಶ ಏವ ಇಮೇ ಜೀಮಾ ಅಂಶೋ ಹಿ ಪರಮೇಶ್ವರ ವಯಂ ಸ್ವಯಂ ಅಂಶೈರಿದಂ ಸರ್ವಂ ಕಾರಯತ್ಯಚಲೋ ಹರಿ. ಒಂದು ವಾಕ್ಯ ಇದು. ಇದು ಗೌಪವನಶ್ರುತೌ. ಗೌಪವನಶ್ರುತಿ ಒಂದು ಶ್ರುತಿ. ಅದರಲ್ಲಿ ಹೇಳ್ತಾರೆ, ಅಂಶ ಏವ ಹಿ ಇಮೇ ಜೀವಾಹ ಅಂಶೀ ಪರಮೇಶ್ವರ. ಅಂಶಿ ಅಂದರೆ ಪರಮಾತ್ಮ, ಜೀವರೆಲ್ಲ ಏನವರು? ಅಂಶರು ಅಂತ ಕರೆದು. ನೋಡೋದಕ್ಕೆ ಏನು ಅನಿಸುತ್ತಿದ್ದು? ಬಟ್ ಇದು ಅದ್ವೈತಗಳಿಗೆ ಉಪಯೋಗ ಇಲ್ಲ. ಯಾಕೆ ಗೊತ್ತಾ? ಅವ್ರ ಪ್ರಕಾರ ಏನಾಗುತ್ತೆ, ಅಂಶಿ ಅಂತ ಇಲ್ಲ ಅವರಿಗೆ. ಅಂಶಿ ಇಲ್ಲ. ಇಡೀ ಬ್ರಹ್ಮ ಸಚ್ಚ ಏನಾಗ್ಬಿಡ್ತಾನೆ. ಆದ್ದರಿಂದ ಅಂಶಿ ಅಂತ ಕರಿಬಾ. ಅವ್ರಿಗೇನು ಉಪಯೋಗ ಇಲ್ಲ ಇದರಿಂದ. ಉಪಯೋಗದಿಂದ ತಿಳ್ಕೊಂಡ್ರೆ ತಪ್ಪಷ್ಟೇ. ಸ್ವಯಂ ಅಂಶೈರಿದಂ ಸರ್ವಂ ಕಾರಯತ್ಯಚಲೋ ಹರಿ. ಕೆಲವೊಮ್ಮೆ ತಾನು ಮಾಡ್ತಾನೆ, ಕೆಲವೊಮ್ಮೆ ಅಂಶಗಳಿಂದ ಮಾಡಿಸ್ತಾನೆ ಅಂತ ಹೇಳಿದ್ದಾರೆ. ಇತಿ ಗೌಪವನ ಶ್ರುತೌ ಅಂಶತ್ವಂ ಜೀವಶ್ಚ ಉಪಲಭ್ಯತೆ. ಜೀವನನ್ನ ಪರಮಾತ್ಮನ ಅಂಶ ಅಂತ ಕರೆದಿದ್ದಾರೆ. ಅಷ್ಟೇ ಆಗಿದ್ದರೆ ಇಲ್ಲ. ಇನ್ನೊಂದು ಶ್ರುತಿ ಇದೆ, ಬಾಲ್ಯವೇಯ ಶ್ರುತೌ. ಅದಕ್ಕೆ ಶ್ರುತಿಗೆ ಶ್ರುತಿನೇ ವಿರೋಧ ಮಾಡಬೇಕೀಗ. ಪರಸ್ಪರ ಶ್ರುತಿ ವಿರೋಧ ಪರಿಹಾರ ಮಾಡ್ತಿರೋದ್ರಿಂದ ಪುರಾಣದ ವಾಕ್ಯ ಬಂದರೆ ಯೋಚನೆ ಇಲ್ಲ ಅವರಿಗೆ. ಏನು ಬರಬಾರ್ದು? ಶ್ರುತಿ ವಾಕ್ಯ ವಿರೋಧ ಬರಬಾರ್ದು. ನೈವಾಂಶೋ ನ ಸಂಬಂಧೋ ನೋಪೇಕ್ಷೋ ಜೀವ ಪರಸ್ಯ ತಥಾಪಿತು ಯಥಾ ಯೋಗಂ ಫಲದಃ ಪ್ರಭುರೇಕರಾಟ್ ನ ನಿಯಮ್ಯ ಸ ಕಸ್ಯಾಪಿ ಸ ಸರ್ವಸ್ಯ ನಿಯಾಮಕ ಇತಿ ಚ ಬಾಲವೇಯ ಶ್ರುತಂ. ಇವರು ಯಾರು ಕೂಡ ಏನಲ್ಲ, ಅಂಶಗಳಲ್ಲ ಅಂತ ಇನ್ನೊಂದು ಶ್ರುತಿ ಹೇಳ್ತಾ ಇದೆ. ನೈವಾಂಶ ನ ಸಂಬಂಧ. ದೇವರಿಗೇನಿಲ್ಲ, ಯಾವ ಸಂಬಂಧನೂ ಇಲ್ಲ, ಅಂಶ ಭಾವನೂ ಇಲ್ಲ. ನೋಪೇಕ್ಷೋ ಜೀವ ಪರಸ್ಯ. ಆದ್ದರಿಂದ ಪರಮಾತ್ಮ ಪರಸ್ಯ ಜೀವ ನಾ ಉಪೇಕ್ಷ. ಜೀವ ಪರಮಾತ್ಮನ ಉಪೇಕ್ಷೆಗೆ ಒಳಗಾಗೋದಿಲ್ಲ. ತಥಾಪಿ ಇದು ಸಾರಸ್ಯ. ದೇವರು ನಮಗೆಲ್ಲ ಉಪಕಾರ ಮಾಡ್ತಾನೆ ಜೀವರಿಗೆ. ಯಾರಿಗಾರು ಉಪಕಾರ ಮಾಡಿದಾಗ ಏನು ಹೇಳ್ತೀವಿ? ಒಂದು ಕಾರಣ ಕೊಡ್ತೀವಿ. ನಮ್ಮವನು ಏನೋ ಒಂದು ಕಾರಣ ಕೊಡ್ತೀವಿ ಅದಕ್ಕೆ. ಆ ದೃಷ್ಟಿಯಲ್ಲಿ ದೇವರಿಗೆ ನಮಗೆ ಯಾವ ಸಂಬಂಧನೂ ಇಲ್ಲ. ಯಾವುದರ ಸಂಬಂಧ ಇದೆಯಾ? ಯಾವ ಸಂಬಂಧನೂ ಇಲ್ಲ. ಆದರೂ ದೇವರು ಏನು ಮಾಡ್ತಾನೆ ಅಂದರೆ ಎಷ್ಟು ಅನುಗ್ರಹ ಮಾಡ್ತಾನೆ. ಅವರೆಲ್ಲ ಅನುಗ್ರಹ ಮಾಡಿ ಫಲಾದಿಗಳನ್ನು ಕೊಡ್ತಾನೆ. ಈ ದೇವರ ಮಹಿಮೆ ಅಂತ ಹೇಳ್ತಿದ್ದಾರೆ. ಇದು ಯಾವುದೋ ಪ್ರಸಂಗ. ಬಟ್ ಒಂದು ಮಾತಿರೋದೇನು, ಅಂಶ ಅಲ್ಲ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್. ಅಂಶ ಅಲ್ಲ ಮತ್ತು ಸಂಬಂಧನೂ ಇಲ್ಲ. ಆದರೂ ಕೂಡ ಜೀವರನ್ನು ಏನು ಮಾಡೋದಿಲ್ಲ, ಉಪೇಕ್ಷೆ ಮಾಡೋದಿಲ್ಲ, ರಕ್ಷಣೆ ಮಾಡ್ತಾನೆ. ತಥಾಪಿತು ಯಥಾಯೋಗಂ ಫಲತಃ ಪ್ರಭುರೇಕರಾಟ್. ಏನು ಕನ್ಫ್ಯೂಸ್ ಆಗುತ್ತೆ? ಆ ಕನ್ಫ್ಯೂಷನ್ ತೆಗಿಲಿಕ್ಕೆ ಬ್ರಹ್ಮಸೂತ್ರ ಬಂದಿರೋದು. ಈಗ ತೆಗಿಬೇಕೀಗ ಕನ್ಫ್ಯೂಷನ್. ಅಂಶ ಅಂತ ಹೇಳಿದರು, ಅಂಶ ಅಲ್ಲ ಅಂತ ಹೇಳ್ತಾರೆ. ಪರಸ್ಪರ ಸ್ಥಿತಿ ವಿರೋಧ ಇದೆ. ಅಲ್ಲೇ ವಿರೋಧ ಇರ್ಬೇಕಾದ್ರೆ ಯಾರು ಲಿಟಿಗೇಷನ್ ಸೈಟ್ ಯಾರು ತಗೋತಾರ? ತಗೋದಿಲ್ಲ. ನಿಮ್ಮಲ್ಲಿ ಲಿಟಿಗೇಷನ್ ಇದೆಯಲ್ಲ ಬೇರೆಗಳ ಬಗ್ಗೆ. ಆದ್ದರಿಂದ ಏನಿಲ್ಲ, ನಾವು ಓದೋದಿಲ್ಲ, ಬ್ರಹ್ಮಜಿಜ್ಞಾಸ ಮಾಡೋದೇ ಇಲ್ಲ ಅಂತ ಹೇಳಿದರೆ ಇಲ್ಲ, ಲಿಟಿಗೇಷನ್ ಇಲ್ಲ, ನೀವು ಮಾಡಿಕೊಡ್ಬೇಕು. ಸುಳ್ಳು ಸುದ್ದಿ ಹಬ್ಬಿಸಿರ್ತಾರೆ ಲಿಟಿಗೇಷನ್ ಅಂತ ಹೇಳ್ತೀರಿ. ಎಷ್ಟಿದ್ರೆ ಆಗದೆ ಸುದ್ದಿ ಹಬ್ಬಿಸ್ಬಿಡ್ತಾರೆ. ಲಿಟಿಗೆ ವಾದಾಟ ಆಗೋದೇ ಇಲ್ಲ. ಕೊನೆಗೆ ಅವ್ರಿಗೆ ಉದ್ದೇಶ ಯಾವುದೋ ಥ್ರೋವೇ ಪ್ರೈಸಿಗೆ ಕೊಟ್ಟವನು ಅಂತ ಮಾಡಿರ್ತಾರೆ. ನಷ್ಟ ಆಗಿರುತ್ತೆ. ಅದು ಮೋಸ, ಅದು ಮಾಡಬಾರ್ದು. ಇಲ್ಲಿ ಹಾಗಾಗಿಲ್ಲ. ಏನಂತ ಹೇಳ್ತಾರದ ಮಮ ಇವಾಂಶೋ ಜೀವಲೋಕೆ ಜೀವಭೂತ ಸನಾತನ ಬಂದಿದೆ. ಅದು ಅಂಡರ್ಸ್ಟುಡ್. ಈಗ ಅದನ್ನ ಯಾಕೆ ಕೋಟ್ ಮಾಡಲಿಲ್ಲ ಹೇಳಿ?
ಅಲ್ಲ, ಶ್ರುತಿ ಆಗಬೇಕಿದೆ. ಶ್ರುತಿ ವಿರೋಧ ಪರಿಹಾರ ಮಾಡಬೇಕೀಗ, ಗೊತ್ತಾಯ್ತಾ? ಇದು ಪರಿಹಾರ ಮಾಡಿದ್ರೆ ಆಟೋಮೆಟಿಕ್ಲಿ ಅದು ಪರಿಹಾರ ಆಗಿಬಿಡುತ್ತೆ. ದೊಡ್ಡ ಇದರಲ್ಲಿ ಅಲ್ಲಿ ಕೇಸ್ ಸಾಲ್ವ್ ಆದ್ರೆ ಕೇಸ್ ಸಾಲ್ವ್ ಆದಾಗ ಲೆಕ್ಕ. ಅಥೋ ಬ್ರವಿ. ಹಾಂ ಹೌದು, ವೇದಗಳೇ ಹೇಳ್ತಾ ಇದೆ ಅಂಶ ಅಂತ ಒಂದು ಸರ್ತಿ ಹೇಳಿ, ಅಲ್ಲ ಅಂತ ಇನ್ನೊಂದು ಸರ್ತಿ ಹೇಳಿ, ಗೊತ್ತಾಯ್ತಾ? ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಕನ್ಫ್ಯೂಸ್ ಯಾಕೆ ಮಾಡ್ತಾರೆ ಅಂದರೆ, ಕನ್ಫ್ಯೂಷನ್ ಒಂದು ಉದ್ದೇಶ, ಇನ್ನೊಂದು ಉದ್ದೇಶ ಕನ್ಫ್ಯೂಷನ್ ಅಲ್ಲ, ಇನ್ನೂ ಹೆಚ್ಚು ಸ್ಪಷ್ಟ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೂ ಹೆಚ್ಚು ಸ್ಪಷ್ಟ ತಿಳ್ಕೊಳ್ಳಿ. ಕನ್ಫ್ಯೂಷನ್ ಯಾವಾಗ ಹೋಗುತ್ತೆ? ಯಾವಾಗಲೂ ಹತ್ತಿರ ಹೋಗಿ ನೋಡ್ತಾನೆ ಕನ್ಫ್ಯೂಷನ್ ಹೋಗಿಬಿಡುತ್ತೆ, ಗೊತ್ತಾಯ್ತಾ? ದೂರದಲ್ಲಿ ಕನ್ಫ್ಯೂಷನ್ ಇರುತ್ತೆ, ಹತ್ತಿರ ಹೋದಾಗ ಈ ಕ್ಲಾರಿಟಿ ಬರುತ್ತೆ. ಅದಕ್ಕೆ ಓದ್ತಾ 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 ಏನಾಗುತ್ತದೋ ಕ್ಲಾರಿಟಿ ಬರುತ್ತೆ. ಆದರೆ ವೇದಗಳ ಕ್ಲಾರಿಟಿ ನಮಗೆ ಯಾಕೆ ಬರೋದಿಲ್ಲ ಅಂದರೆ, ಎಷ್ಟಿವೆ ಅವು? ಇಲ್ಲಿಂದ ಅಷ್ಟು ದೂರ ಇದೆ, ಹೋಗಿ ನೋಡ್ಬೋದು ನಾವು, ಗೊತ್ತಾಯ್ತಾ? ತುಂಬ ಕಿಲೋಮೀಟ್ರ್ ಗಂಟೆ ದೂರ ಹೋಗೋಕ್ಕಾಗತ್ತಾ? ವೇದಗಳು ಎಷ್ಟಿವೆ? ಅನಂತ ಇದೆ. ಅನಂತ ವೇದ ಓದ್ಕೊಂಡು ನಿರ್ಣಯ ಮಾಡೋಕ್ಕೆ ಬರುತ್ತಾ? ಅದಕ್ಕೆ ಯಾರು ಬೇಕು? ಅನಂತ ವೇದ ಗೊತ್ತಿರೋರೇ ಆಗಬೇಕು, ಅನಂತ ವೇದ ಪ್ರತಿಪಾದ್ಯನೇ ಆಗಬೇಕು, ಅದು ದೇವರೇ ಬರುತ್ತೆ. ಸಣ್ಣ ಪುಟ್ಟದಾದರೆ ಬೇರೆ ವಿಚಾರ. ಓಂ ಅಂಶೋ ತೀರ್ಮಾನ ಮಾಡ್ತಾರೆ, ಅಂಶ ಹೌದು ಅಂತ ಹೇಳಿಬಿಟ್ರಿ. ಈಗ ಅಂಶ ಹೌದು ಅಂದರು, ಅರ್ಥ ಆಯ್ತಾ? ಈಗ ಹೇಗೆ? ನಾನಾ ವ್ಯಪದೇಶಾತ್ ಅನ್ಯಥಾ ಚಾಪಿ ದಾಶಕಿತವತ್ ವಿಷವಾದಿವತ್ವಂ ಅಧೀಯತೆ ಏಕೆ. ಹೌದು, ಅಂಶ ಹೌದು, ಅಂಶ ಅಲ್ಲನೂ ಹೌದು, ಎರಡು ಸರಿ ಇದೆ ಅಂತ ಹೇಳಿದ್ರು. ವೇದವ್ಯಾಸರು ಬಂದರು, ದ್ರೌಪದಿ ವಿವಾಹದ ಘಟ್ಟ ಬಂದಿತ್ತು. ದೃಷ್ಟದ್ಯುಮ್ನಾದಿಗಳು ಆಗೋದಿಲ್ಲ ಅಂದರು, ಪಾಂಡವರು ಆಗಬೇಕು ಅಂದರು. ವೇದವ್ಯಾಸರು ಬಂದರು, ಏನು ಅಂತ ಕೇಳಿದರು. ಇವರೆಲ್ಲ ಆಗಬಾರ್ದು ಅಂತಾರೆ, ಸರಿ ಹೇಳಿದ್ದಾರೆ. ಇವ್ರು ಆಗಬೇಕು, ಅದು ಸರಿ ಹೇಳಿದ್ದಾರೆ ಅಂತ ಇಲ್ಲಿ ಹೇಳಿದಾಗಿದೆ. ಯಾಕೆಂದರೆ ಒಳಗೆ ಬೇರೆ ಇದ್ದಾರೆ, ಮುಂದೆ ಹೇಳ್ತಾರೆ. ಇಲ್ಲ, ಹಾಗಿದೆ, ಎರಡೂ ಸರಿ ಇದೆ. ಅಂಶ ಅಂತೇಳಿ ಹೇಳಿದ್ದಾರೆ, ಅರ್ಥ ಬೇರೆ. ಅಂಶ ಅಲ್ಲ ಅಂತ ಅಲ್ಲಿ ಅರ್ಥ ಬೇರೆ, ಅರ್ಥ ಆಯ್ತಾ? ಅದು ಕೂಡಿಸ್ತಾರೆ ಹೇಗೆ. ಮಾಂ ರಕ್ಷತು ವಿಹುರ್ನಿತ್ಯಂ ಪುತ್ರೋಹಂ ಪರಮಾತ್ಮನಃ. ಮುಂದೇನಿದೆ? ಅವ ಪರೇಣ ಪಿತರಂ ಯೋ ಅಶ್ಯಾನುವೇದ ಪರ ಏನ ಅವರೇಣ. ಇದೆಲ್ಲ ಶ್ರುತಿವಾಕ್ಯಗಳು. ಯಸ್ತದ್ವೇದ ಪಿತುಷ್ಪಿತಾ ಅಸತ್ ಯಸ್ತಾಂ ವಿಜಾನಾತ್ ಸ ಪಿತುಷ್ಪಿತಾ ಅಸತ್. ಆಸತ್ ಆಗತ್ತೆ. ದ್ವಾಸುಪರ್ಣ ಸೈಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಸ್ತ್ಯನ್ನನ್ಯೋ ಅಭಿಚಾಕಸೀತಿ ಇತ್ಯಾದಿನ ನಾನಾ ವಿಪದೇಶಾತ್ ಅಂಶೋ ಜೀವ. ಇದು ತಿಳಿಯೋದ್ರಿಂದ ಜೀವ ಪರಮಾತ್ಮನ ಅಂಶ ಹೌದು. ಮತ್ತು ತಕ್ಷಣ ಏನು ತಿಳಿಯುತ್ತೆ ನಮಗಾಗ? ಅಭೇದ ಬಂದುಬಿಡ್ತಲ್ಲ ಅಂತ ಹೇಳಿದರೆ ಅಲ್ಲ. ಅಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾರೆ. ಭಿನ್ನಾಂಶ ಸ್ವರೂಪಾಂಶ ಅಂತ ಹೇಳ್ತಾರೆ. ಭಿನ್ನಾಂಶ ಸ್ವರೂಪಾಂಶ ಅಂದರೆ ಎಲ್ಲೆಲ್ಲಿ ಅಂಶ ಅಂತ ಹೇಳಿದ್ದಾರೋ ಅದಕ್ಕೆ ಅರ್ಥ ಏನು? ಎಲ್ಲಿ ಅಲ್ಲ ಅಂತ ಹೇಳಿದ್ದಾರೋ ಅಷ್ಟೇ. ಆದ್ದರಿಂದ ಪರಿಹಾರ ಆಯಿತು. ಇದು ನಮ್ಗೆ ಗೊತ್ತಾದ ಈ ಪರಿಹಾರ ಆಯಿತು, ಮೊದಲು ಆಗ್ತಿರಲಿಲ್ಲ. ಆ ಎರಡು ಶ್ರುತಿಯರ ಎದುರಿಗೆ ತೋರಿಸಿದ್ದು ಆಚಾರ್ಯ. ಈ ಸೂತ್ರ ಅಷ್ಟು ಹೇಳಿದರೆ ಸಂಬಂಧಪಟ್ಟ ಬೇರೆಲ್ಲ ಇವರು ಕೊಟ್ಟರು. ಇತ್ಯಾದಿನ ಜ್ಞಾನ ವ್ಯಪದೇಶಾದ ಅಂಶೋ ಜೀವ ತಥಾಚ ಪಾರಾಶರ್ಯಾಯಣ ಶ್ರುತಿ. ಶ್ರುತಿ ಎರಡನ್ನು, ಇನ್ನೊಂದು ಶ್ರುತಿ ಇದೆ. ಆ ಶ್ರುತಿ ಏನು ಮಾಡುತ್ತೆ? ಎರಡನ್ನು ಕೂಡಿಸಿಡುತ್ತೆ, ಎರಡನ್ನು ಕೂಡಿಸಿಡ್ಬಿಡುತ್ತೆ. ಆದ್ದರಿಂದ ಸರಿ. ಅಂಶೋ ಹಿ ಏಷ ಪರಸ್ಯ ಯೋ ಎಂ ಪುಮಾನುತ್ಪದ್ಯತೆ ಚ ಮ್ರಿಯತೆ ಚ ನಾನಾ ಹಿ ಏನಂ ವ್ಯಪದಿಶಂತಿ ಪಿತೇತಿ ಪುತ್ರೇತಿ ಭ್ರಾತೇತಿ ಸಖೇತಿ ಚ ಇತಿ. ಅನ್ಯಃ ಪರೋ ಅನ್ಯೋ ಜೀವೋ ನಾಸೌ ಅಸ್ಯ ಕುತಶ್ಚನ ನಾಯಂ ತಸ್ಯಾಪಿ ಕಶ್ಚನ ಇತ್ಯನ್ಯಥಾ ಚ ಕಾಷಾಯಣ ಶ್ರುತಿ. ಬ್ರಹ್ಮದಾಶ ಬ್ರಹ್ಮಕಿತವಾಹ ಬ್ರಹ್ಮೈವೇಮೇ ದಾಶಾಃ ಇತಿ ಅಭೇದೇನ ಅಪಿ ಏಕೆ ಅಧೀಯತೆ. ತಥಾ ಚ ಅಗ್ನಿವೇಶ್ಯ ಶ್ರುತಿ. ಅಂಶೋ ಹ್ಯೇಷ ಪರಸ್ಯ ಭಿನ್ನಂ ಹೇನ ಮಧೀಯರೇ ಅಭಿನ್ನಂ ಹೇನ ಮಧೀಯರೇ ಇತಿ ವಾರಾಹೇ ಚ. ಪುತ್ರ ಭ್ರಾತೃ ಸಖಿತ್ವೇನ ಸ್ವಾಮಿತ್ವೇನ ಯತೋ ಹರಿಃ ಬಹುಧಾ ಗೀಯತೆ ವೇದೈಃ ಜೀವೋ ಅಂಶಃ ತಸ್ಯ ತೇನ ತು ಯತೋ ಭೇದೇನ ತಸ್ಯ ಅಯಂ ಅಭೇದೇನ ಚ ಗೀಯತೆ ಅತಶ್ಚ ಅಂಶತ್ವಮುದ್ದಿಷ್ಟಂ ಭೇದಾಭೇದೌ ಅಮುಖ್ಯತಃ ಇತಿ. ಅನೇಕ ರೀತಿಯ ಪ್ರಶ್ನೆಗಳಿಗೆ ಮತ್ತೆ ಉತ್ತರ ಇದೆ. ಒಂದು ಕಡೆ ಏನು ಹೇಳ್ತಾರೆ? ಆಚಾರ್ಯ ಮಾತೇ ಇದೆ, ಹರಿರೇವ ಪರಃ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಪರಮಾತ್ಮ ತಂದೆ ಅಂದಮೇಲೆ ತಂದೆ ಮಕ್ಕಳ ಅಭಿಪ್ರಾಯ ಇದ್ದಾಗ ಏನಾಯ್ತು? ಈಗ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಆಗಲಿಲ್ಲ, ಪಾರ್ಟ್ ಆಫ್ ದಿ ಫ್ಯಾಮಿಲಿ ಆದ. ಪಾರ್ಟ್ ಆಫ್ ದಿ ಫ್ಯಾಮಿಲಿ ಆಗೋದು ಬೇರೆ, ಅವನೇ ಆಗೋದು ಬೇರೆ. ಅವನೇ ಪಾರ್ಟ್ ಆಫ್ ದಿ ಯೂನಿವರ್ಸ್ ಆಗಿ ಜೀವ ಇದ್ದಾನೆ. ಆ ಯೂನಿವರ್ಸ್ ದೇವರ ಕೈಲಿದೆ, ಗೊತ್ತಾಯ್ತು? ನಾವು ಕರ್ನಾಟಕದವರು, ಆ ರೀತಿ ಅಂಶ ಹೇಳಲಿಲ್ಲ. ನಾವು ಇಂಡಿಯಾದವರು, ಇಂಡಿಯಾದವರ ಹಾಗೆ ಅಂಶ ಇದೆ.
ಕರ್ನಾಟಕದವರಾಗಿ ಇನ್ನೂ ಹೆಚ್ಚು ಕನೆಕ್ಷನ್ ಇದೆ. ಬೇರೆಯವರಿಗೆ ಇಂಡಿಯಾ ಅದು ಇದೆ, ಕರ್ನಾಟಕ ಸಂಬಂಧ ಇಲ್ಲ, ಏನೋ ಬೇರೆ ರಾಜ್ಯ ಅಂತ ಹೇಳ್ಬಿಡ್ತಾ. ಆದರೆ ದೇವರಿಗೆ ಏನಿದೆ, ಎರಡು ಸಂಬಂಧನೂ ಇದೆ. ತಂದೆ ತಾಯಿ ಎಲ್ಲ ಹೌದು, ಆದರೆ ಲೋಕದ ತಂದೆ ತಾಯಿ ಇದ್ದಂತೆ ಅಲ್ಲ. ಲೋಕದ ತಂದೆ ಏನಾಗಿದೆ, ಅವರ ರೋಲ್ ಇದೆ, ಇಲ್ಲಿ ಯಾವ ರೋಲು ಇಲ್ಲ. ಪರಮಾತ್ಮ ವಿಕಾರದ ಹೆಸರು ಕೂಡ ಇಲ್ಲ. ಆದ್ದರಿಂದಾಗಿಯೇ ಸಂಬಂಧ ದೃಷ್ಟಿಯಿಂದ ತಂದೆ ನಂದಗೋಪನ ಮಗ ಹೋದವಲ್ಲೋ, ಹೌದು ಅಲ್ಲ. ಅದೇ ರೀತಿಯಲ್ಲಿ ಸಾಕಿದರೂ ತಂದೆ ಆಗ್ತಾನೆ, ಅದು ದತ್ತು ತಗೊಂಡ್ರೂ ತಂದೆ ಆಗ್ತಾನೆ. ತಂದೆ ಅನೇಕ ಕಾರಣಗಳಿವೆ, ಒಂದೇ ತಂದೆ ಆಗಬೇಕಾಗಿಲ್ಲ. ಆದರೆ ಅವರ ಸಪುತ್ರರು ಯಾರೂ ಅಲ್ಲ ಪರಮಾತ್ಮನಿಗೆ. ಅವರ ಸಪುತ್ರರು ಅಂದ್ರೇನು, ತನ್ನ ಮಗನಾಗೇ ಹುಟ್ಟೋದು, ಯಾರೂ ಅಲ್ಲ. ಯಾಕೆ ಪರಮಾತ್ಮ ಅಪ್ರಾಕೃತ, ಸರ್ವತಂತ್ರ, ಸ್ವತಂತ್ರ, ಟೋಟಲಿ ಡಿಸ್ಕನೆಕ್ಟೆಡ್. ಆದರೆ ಭಕ್ತರನ್ನು ಮಗ ಅಂತ ಕರೀತಾ ಆ ರೀತಿ ಕರಿಬಹುದೇ ಹೊರತು ಈ ರೀತಿ ಸಂಬಂಧ ದೇವರಿಗಿಲ್ಲ. ಕೃಷ್ಣನ ಅಷ್ಟು ಜನ ಮಕ್ಕಳು ಹುಟ್ಟಿದ್ದಾರೆ, ಅಷ್ಟು ಜನ ಮಕ್ಕಳು ಹುಟ್ಟಿದ್ರು ಕೂಡ ಯಾವ ಸಂಬಂಧ ಇಲ್ಲ, ಈ ಲೋಕದ ತಂದೆ ತಾಯಿ ಅಂತ ಕೃಷ್ಣ ಇಲ್ಲ. ಗೊತ್ತಾಯ್ತಾ? ಈ ವ್ಯತ್ಯಾಸ ಇದೆ. ಹೊರಗೆ ತಂದೆ ಹೌದು, ನಿಜವಾದ ತಂದೆ ಅಲ್ಲನೂ ಹೌದು. ತಂದೆ ಹೌದು ಹೌದು, ಅಲ್ಲನೂ ಹೌದು. ಇದೆಲ್ಲ ಕೂಡಿಸ್ಬೇಕೀಗ. ರಾಮಾಯಣ ಮಹಾಭಾರತ ಅರ್ಥ ಆಗಲಿಕ್ಕೂ ಬೇಕಿದೀಗ. ಕೃಷ್ಣ ಯಾರ ಮಗ ಒಂದು, ಕೃಷ್ಣನ ಮಕ್ಕಳು ಯಾರೋ ಮತ್ತೊಂದು. ಅಲ್ಲಿ ನೋಡಿದರೆ ಸಂಬಂಧ, ಇಲ್ಲೂ ಸಂಬಂಧ ಇದೆ. ಈ ಸಂಬಂಧ ಇದ್ಮೇಲೆ ಏನಾಯಿತು, ಪ್ರಾಕೃತ ಅಂತ ಆಗಿಬಿಡ್ತಾನೆ. ಅಲ್ಲ, ಅಪ್ರಾಕೃತವಾಗಿಯೂ ತಂದೆ ಆಗ್ಲಿಕ್ಕೆ ಬರುತ್ತೆ, ಅಪ್ರಾಕೃತವಾಗಿ ಮಗನಾಗಲಿಕ್ಕೂ ಬರುತ್ತೆ ಅಂತ ಹೇಳ್ತಾರೆ. ರಾಮಾಯಣ ಮಹಾಭಾರತ ನೀವು ಓದ್ದೆ ಹೇಳಿಬಿಟ್ರೆ ಏನಾಗುತ್ತಾಗ ಫುಲ್ಲಾಗಿ ಅಪಾರ್ಥ ಬಂದು ಕೇಳೋರು ಹೇಳೋರು ಎಲ್ಲ ಕೂಡ ಉದ್ಧಾರ ಆಗೋದ್ರ ಬದಲು ಏನಾಗುತ್ತೆ, ನಾಶವಾಗುತ್ತೆ. ಕನೆಕ್ಷನ್ ಸರಿ ಇಲ್ಲದವ್ರು ಮುಟ್ಟಿದ ತಕ್ಷಣ ಹಾಕೊಡಿಯುತ್ತಲ್ಲ ಹಾಗೆ. ಅವ್ರು ಹೇಳಿರ್ತಾರೆ ಮುಟ್ಟಬೇಡಿ ಹೇಳೋಗಿರ್ತಾರೆ. ಹಾಗೆ ಶಾಸ್ತ್ರ ಮುಟ್ಟಬೇಡಿ, ಹುಷಾರಾಗಿರಿ ಅಂತ. ಇವರೆಲ್ಲ ವೇದ ಓದ್ಬೇಡಿ, ಸಿಟ್ಟು ಬರ್ತದಲ್ಲ ಇವರಿಗೆ, ಗೊತ್ತಾಯ್ತಾ? ಹಾಗಿದ್ರೆ ನೀವು ಪೋಲ್ ಹತ್ತಿರ ರಿಪೇರಿ ಮಾಡಿ ನೋಡಂತೆ, ಏನು ಮಾಡ್ತಾರೋ ಆಗ. ಇವನು ಬಂದು ಚೆನ್ನಾಗೇ ಮಾಡ್ಬೋದು ಏನು ಬೇಕಾದ್ರೆ, ಬಿಟ್ಟಿದ್ದೇ ಅಪರಾಧ ಫಸ್ಟ್. ಅವರು ಸರಿ ಮಾಡಿದ್ದು ಬಿಟ್ಟು ಪ್ರಶ್ನೆ ಇಲ್ಲೇ ಇಲ್ಲ. ಫಸ್ಟ್ ಏನೀಗ ಮುಟ್ಟಿದ್ದು ದೊಡ್ಡ ಅಪರಾಧ. ಈ ಅಪರಾಧದಿಂದ ಏನಾಗುತ್ತೆ ಗೊತ್ತಾ, ಕೆಲವಲ್ಲಿ ಇಂಪ್ಲಿಕೇಶನ್ಸ್ ಇದೆ. ಕೆಲವಕ್ಕೆಲ್ಲ ಇದು ಸಿಗಲ್ಲ, ಇನ್ಶೂರೆನ್ಸ್ ಸಿಗಲ್ಲ ಕೆಲವರಿಗೆ, ಗೊತ್ತಾಯ್ತಾ? ಇಲ್ಲೀಗಲ್ ಕೆಲಸದಲ್ಲಿ ಸತ್ತಾಗ ಒಂದು ಇನ್ಶೂರೆನ್ಸ್ ಮಾಡಿರ್ತಾನೆ, ಸ್ಮಗಲ್ ಮಾಡ್ತಾ ಸತ್ತು ಹೋಗ್ತಾರೆ, ಕೊಡೋದಿಲ್ಲ ಅವನಿಗೆ. ಯಾತಕ್ಕೆ? ಇಲ್ಲೀಗಲ್ ಕೆಲಸ ಮಾಡೋಕ್ಕೆ ಸತ್ತ ಜವಾಬ್ದಾರರಲ್ಲ. ಕೆಲವು ಸರ್ತೆ ಅನಾಥರೈಡ್ ವೆಹಿಕಲಲ್ಲಿ ಹೋದರೂ ಆಕ್ಸಿಡೆಂಟಿಗೆ ಕೊಡೋಲ್ಲ. ಅನಾಥರೈಡ್ ವೆಹಿಕಲ್ಸ್ ಅವೆಲ್ಲ ಹೋಗಬಾರ್ದು ಅದರಲ್ಲಿ. ಆ ದೃಷ್ಟಿಯಲ್ಲಿ ಸರಿ ಇದೆ. ಇವ್ರು ಭೇದ ಎಲ್ಲೂ ಸಮಾನತೆ ಇದೆ. ಎಂಥ ಸಮಾನತೆ ಬರುತ್ತದು? ಸಮಾನತೆಗೆ ಅರ್ಥ ಇದೆ, ಇಲ್ಲ ಅಂತಲ್ಲ. ಆದರೆ ಇವರು ಹೇಳೋ ಸಮಾನತೆಯನ್ನು ಒಪ್ಪಲಿಕ್ಕೆ ಎಲ್ಲೆಲ್ಲೂ ಸಾಧ್ಯ ಇಲ್ಲ. ಸಮಾನತೆ ಆಗಿದೆ. ಪೇಷಂಟು ಡಾಕ್ಟರ್ ಸಮಾನತೆ ಕೊಟ್ಟುಬಿಡೋದು, ಪೇಷಂಟು ಡಾಕ್ಟ್ರಿಗೆ ಔಷಧಿ ಕೊಡೋದು. ಮಾಡ್ಲಿಕ್ಕಾಗುತ್ತಾ ಇದನ್ನು? ಡಾಕ್ಟರ್ ತಗೋತಾರೆ ಫಸ್ಟು, ಇದ್ರೆ ಅತಿ ಮಾಡ್ಲಿಕ್ಕೆ ಹೋಗ್ತಾರೆ. ಅರ್ಥ ಆಯ್ತಾ? ಎಂದು ಹಾಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಸಮಾನತೆ ಒಂದು ಅರ್ಥ ಇದೆ. ಅವನು ಡ್ಯೂ ಪ್ಲೇಸಲ್ಲಿ ಕೊಡಬೇಕು, ಅದು ಸಮಾನತೆ. ಯಾವುದಕ್ಕೆ ಅರ್ಹನಾಗಿದ್ದಾನೋ ಅದು ಕೊಡಬೇಕಾದ ಕರ್ತವ್ಯ, ಅದು ಎಲ್ಲಿ ಹೋದರೂ ವ್ಯಾಲಿಡ್. ಅಂದ್ಬಿಟ್ಟು ಎಲ್ಲರಿಗೂ ಒಂದೇ ಕೊಡಬೇಕು ಸಮಾನತೆ ಸಾಧ್ಯನೇ ಆಗಿದ್ದರೆ, ಒಂದು ಪೋಸ್ಟ್ ಇದೆ 1000 ರೂಪಾಯಿ ಮಾಡಿದ್ರೆ ಎಲ್ಲರಿಗೂ ಕೊಟ್ಬಿಡ್ತೀರ ಆಗಿದ್ದರೆ ಸಾಧ್ಯ ಇಲ್ಲ. ಮತ್ತೆ ಯಾಕೆ ವ್ಯತ್ಯಾಸ ಮಾಡ್ತೀರ ಆಗಿದ್ದರೆ? ಅಷ್ಟೇ. ಅದೇ ಕಾರಣಕ್ಕೋಸ್ಕರನೇ ಸಮಾನತೆಗೆ ಅಲ್ಲೇ ಉತ್ತರ ಸಿಗುತ್ತೆ. ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಸಮಾನರು ಹೌದು, ಕೆಲವು ಸರ್ತಿ ಎಷ್ಟೋ ಸರ್ತಿ ಸೇಮ್ ಇದಿರುತ್ತೆ, ಎಲಿಜಿಬಿಲಿಟಿ ಇರುತ್ತೆ, ಮಾರ್ಕ್ಸು ಅಷ್ಟೇ ಇರುತ್ತೆ. ಆದರೂ ಕೂಡ ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಂಟರ್ವ್ಯೂದಲ್ಲಿ ಏನು ಮಾಡ್ತಾರೆ, ಯಾವುದೋ ಒಂದು ಕಾರಣಕ್ಕೋಸ್ಕರ ಒಬ್ಬನ ಮುಂದೆ ಹಾಕಿ ಒಂದು ಹಿಂದೆ ಹೋಗ್ಬಿಡ್ತಾರೆ ಅಷ್ಟೆ. ಅದು ನಾಳೆ ವಿಚಾರಗಳು. ಭಾಳ ಮುಖ್ಯವಾದ ಅಂಶ ಇದೆ. ಇದೆಲ್ಲ ತಿಳ್ಕೊಂಡ್ರೆ ಮಹಾಭಾರತ, ರಾಮಾಯಣ ಎಲ್ಲ ಪುರಾಣ ಕಥೆಗಳಿಗೆ ಎಲ್ಲೆಲ್ಲಿ ದೇವರಿನ ಸಂಬಂಧ ಇದೆ ಅಂತ ಹೇಳ್ತಾರೆ, ಅದಿಷ್ಟು ಕೂಡ ಇರೋದು ಯಾವ ಸೆನ್ಸಲ್ಲಿ, ಇಲ್ಲದೆ ಇರೋದು ಯಾವ ಸೆನ್ಸಲ್ಲಿ ಎಲ್ಲ